ನಮಸ್ಕಾರ. ನಮಸ್ಕಾರ. ಬಸಯ್ಯ ಶಿರಹಟ್ಟಿಮಠ ಅವರೇ, ತಮ್ಮ ಹೆಸರು ಮೊರಬ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ತಾವು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ನಿಮ್ಮ ಧರ್ಮಪತ್ನಿಯರು ಶಿರೂರು ತಾಲೂಕು ಪಂಚಾಯತಿ ಸದಸ್ಯರು, ಮಾಜಿ ಅಧ್ಯಕ್ಷರು ಕೂಡ ಇದ್ದಾರೆ. ನೀವು ಕೂಡ ಮೊರಬ ಜಿಲ್ಲಾ ಪಂಚಾಯತಿಗೆ ಹೋಗ್ತಾ ಇದ್ದೀರಿ, ಪ್ರಬಲವಾಗಿ ಆಕಾಂಕ್ಷೆ ಆಗಿದ್ದಾರೆ, ಸೀನಿಯರ್ ಆಗಿದ್ದಾರೆ ಅಂತ ಜನ ಹೇಳ್ತಾರೆ. ಇಷ್ಟು ಪ್ರೀತಿ ಜನ ನಿಮಗೆ ಯಾಕೆ ಕೊಡ್ತಾ ಇದ್ದಾರೆ? ನೀವು ಅಂತ ಕೆಲಸ ಏನು ಮಾಡಿದ್ರಿ? ಜಿಲ್ಲಾ ಪಂಚಾಯತಿ ಈ ವಯಸ್ಸಿನಲ್ಲಿ ಬೇಕಾ ಸರ್? ನಾ ಯುವಕ ಮಂಡಳ ಇದ್ದಾಗಿನಿಂದನೂ ನಾನು ಸಮಾಜ ಸೇವೆ ಜನ ನೋಡ್ಯಾರ. ಗ್ರಾಮ ಪಂಚಾಯತಿ ಒಳಗೆ ಏನು ಮಾಡ್ಯಾನ ಅನ್ನೋದು ಜನ ನೋಡೈತಿ. ತಾಲೂಕು ಪಂಚಾಯತಿ ಒಳಗೂ ನಮ್ಮ ಧರ್ಮಪತ್ನಿಯವ್ರು ಏನು ಮಾಡ್ಯಾರ, ಏನು ಕೆಲಸ ಮಾಡ್ಯಾರ ಅನ್ನೋದು ನೋಡ್ಯಾರ. ಮುಂದೂ ಇವ್ರನ್ನ ಆರಿಸಿ ಕಳಿಸಿದ್ರೆ ನಮ್ಮ ಎಲ್ಲ ಕೆಲಸ ನಿರ್ವಹಣೆ ಆಗ್ತಾವೆ. ಅವ್ರು ಸೀನಿಯರ್ ಅದಾರ, ಅವ್ರಾದ್ರೂ ಯೋಗ್ಯ ಆಕೈತೆ ಅನ್ನುವಂಥ ವಿಚಾರಕ್ಕೆ ಜನ ನನಗೆ ಪ್ರೋತ್ಸಾಹ ಕೊಡೋದು. ಸರಿ, ಒಂದು ವೇಳೆ ಆ ಕ್ಷೇತ್ರದಲ್ಲಿ ನಿಮ್ಗೆ ಅವಕಾಶ ಸಿಕ್ಕರೆ ಬದಲಾವಣೆ ಕಹಳೆ ಹಿರಿಯ ಮುಖಂಡರಿಗೆ ಕಾಂಗ್ರೆಸ್ ಪಕ್ಷದ ಅವಕಾಶ ಸಿಕ್ಕರೆ ಯುವಕರ ಉತ್ಸಾಹ ಮಂದಹಾಸ ಯಾವ ರೀತಿ ಆಗಬಹುದು? ಯುವಕರ ಉತ್ಸಾಹ ಯುವಕರಿಗೆ ಮುಂದೆ ಇದ್ದೇ ಇರ್ತೈತಿ ಮಾಡೋದು. ಯುವಕರಿಗೆ ನಾವು ಮನ್ನಣೆ ಕೊಟ್ಟು ಯುವಕರ ಮುಖಾಂತರನೇ ನಾ ಕೆಲಸ ಮಾಡುವಂಥ ವ್ಯವಸ್ಥೆ ಮಾಡ್ತೇನೆ. ಸರಿ, ಆ ಕ್ಷೇತ್ರದಲ್ಲಿ ನಿಮ್ಮನ್ನ ಕೊಟ್ರೆ ಜನ ಎರಡು ರೀತಿಯಿಂದ ಮಾತಾಡ್ತಾರೆ. ಶಿರಹಟ್ಟಿಮಠ ಅವರು ಒಂದು ಕಡೆಯಿಂದ ಹಿರಿಯರ ಕಾಣ್ತಾರೆ, ಒಂದು ಕಡೆಯಿಂದ ಯುವಕರ ಕಾಣ್ತಾರೆ. ಇವರು ಕಾಂಬೋ ಆಗಿದ್ದಾರೆ ಅಂತ ಹೇಳ್ತಾರೆ. ಈ ಒಂದು ನಡವಳಿಕೆ ಹೇಗೆ ಬಂತು ನಿಮಗೆ? ಅವ್ರ ಜೊತೆಲಿ ಬೆರೀತಿರಂತೆ, ಹೇಗೆ ಬಂತು ಈ ನಡವಳಿಕೆ? ನಾವು ಹಿರಿಯರು ಕೂಡ ಹಿರಿಯರು ಇರ್ತೀವಿ, ಯುವಕರು ಕೂಡ ಯುವಕರಾಗೇ ಇರ್ತೀವಿ. ಇವತ್ತಿಗೂ ನಾ ಹಂಗೆ ಅದೇನೆ. ಯಾರು ನನಗೆ ಸಣ್ಣವರು ದೊಡ್ಡವರು ಅನ್ನೋ ಭೇದ ಭಾವ ಇಲ್ಲ. ಎಲ್ಲರೂ ಒಂದೇ ರೀತಿ ನೋಡ್ಕೊಂಡು ಹೋಗುವಂಥ ವ್ಯವಸ್ಥೆ ಐತಿ. ಅದ್ರ ಸಲುವಾಗಿ ಜನ ಯುವಕರು ಕೂಡ ಹಿರಿಯರಾದ್ರು ಎಲ್ಲರೂ ಅದಾರ, ನೀವ ಮಾಡ್ರಿ ಅನ್ನೋಂಥ ಒಂದು ಪ್ರೋತ್ಸಾಹ ಜನರಿಂದ ನನಗೆ ಬರಾಕತ್ತೈತಿ. ಅದಕ್ಕೆ ನಾನು ಈ ಸಲ ನನಗೆ ಮೊರಬ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಟ್ಟು ನಮ್ಮ ಪಕ್ಷದವರು ಟಿಕೆಟ್ ಕೊಡ್ತಾರೆ ಅನ್ನೋ ವಿಶ್ವಾಸದಿಂದ ನಾನು ಕೆಲಸ ಮಾಡತ್ತೀನಿ. ನನ್ನ ಕೊನೆ ಪ್ರಶ್ನೆ, ಶ್ರೇಷ್ಠ ದಾನ ಅನ್ನದಾನ ಅಂತಾರೆ. ರಾಜಕಾರಣ, ಸಮಾಜ ಸೇವೆ ಮತ್ತು ವಿದ್ಯಾದಾನ ಮತ್ತು ನ್ಯಾಯದಾನ ಶ್ರೇಷ್ಠವಾದಂತ ಅನ್ನದಾನ ಅಂತಾರೆ. ಆ ಅನ್ನದಾನ್ಯವಾಗಿ ಕ್ಷೇತ್ರದಲ್ಲಿ ನ್ಯಾಯ ಕೊಡಿಸೋದ್ರೆ ಎಷ್ಟು ಯಶಸ್ವಿ ಇದೀರಿ? ನಾವು ಅನ್ನದಾನದ ಮಾಡೋದಂದ್ರೆ ನಾವು ಬಾಯಿ ಬಿಟ್ಟು ಹೇಳೋಕೆ ಇಲ್ಲ. ನಾವು ಏನು ಮಾಡೇವೆ ಅನ್ನೋ ಜನರಿಗೆ ಗುರುತು. ನಾವು ಹೇಳಬಾರ್ದು. ಏನೋ ಇವತ್ತು ಜಾತ್ರೆಯಲ್ಲಿ ಇವತ್ತು ಅನ್ನ ಇದರಲ್ಲಿ ನಾವು ಏನು ಮಾಡೇವೆ ಅನ್ನೋದು ಜನರಿಗೆ ಗುರುತು. ನಾವು ಬಾಯಿ ಬಿಟ್ಟು ನಾವು ಮಾಡಿದ್ದು ಹೇಳಬಾರ್ದು. ಥ್ಯಾಂಕ್ ಯು. ಹಾಗಾದ್ರೆ ಮೊರಬ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಪ್ರಬಲ ಆಕಾಂಕ್ಷಿ, ಸೀರಿಯಸ್ ಆಕಾಂಕ್ಷಿ. ಸೀರಿಯಸ್. ನಮಸ್ತೆ. ನಮಸ್ತೆ.